ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶ್ವೇತಾ. ಇವತ್ತು ನಾನು ನಿಮಗೊಂದು ಪ್ರೆಗ್ನೆನ್ಸಿ ಹೆಲ್ದಿ ಟಿಪ್ಪನ್ನು ಹೇಳ್ಕೊಡ್ತೀನಿ. ಏನಪ್ಪ ಅಂತಂದರೆ, ತುಂಬ ಜನರು ಪ್ರೆಗ್ನೆನ್ಸಿ ಟೈಮಲ್ಲಿ ಕಾಲು ಸ್ವೆಲ್ ಆಗುತ್ತೆ. ನೋಡಿರ್ಬೋದು ನೀವು, ಎಸ್ಪೆಷಲಿ ಥರ್ಡ್ ಟ್ರೈಮೆಸ್ಟ್ರಲ್ಲಿ ಬೇಬಿ ವೇಟ್ ಜಾಸ್ತಿ ಆಗೋದ್ರಿಂದ ಇದು ಸ್ವೆಲ್ ಆಗೋದು ಕಾಮನ್ ಅಂತ ಹೇಳ್ತಾರೆ. ಬಟ್ ಏನು ಅಂತಂದರೆ, ಕಾಲೇನಾದರೂ ನಿಮ್ಮದು ಸ್ವೆಲ್ ಆದರೆ ಅದು ಕಾಮನ್ ಅಲ್ಲ. ಇದನ್ನು ನೀವು ಅವಾಯ್ಡ್ ಮಾಡಬೇಕು. ನಿಮ್ಮ ಕಾಲು ಏನಾದರೂ ಸ್ವೆಲ್ಲಿಂಗ್ ಆದರೆ ಇದನ್ನು ಹೇಗೆ ಅವಾಯ್ಡ್ ಮಾಡೋದು ಅಂತಂದರೆ, ನೀವು ನೆಲದ ಮೇಲೆ ಕೂತ್ಕೊಂಡ್ರೆ ಅಥವಾ ನೀವೇನಾದರೂ ಚೇರ್ ಮೇಲೆ ಕೂತಿದ್ರೆ ಯಾವಾಗಲೂ ಪಾದನ ನೆಲಕ್ಕೆ ಟಚ್ ಮಾಡಿ. ಅದೇನಾದರೂ ನೆಲಕ್ಕೆ ಟಚ್ ಆಗಲಿಲ್ಲ ಅಂದರೆ ಕೆಳಗಡೆ ಪಿಲ್ಲೋ ಇಟ್ಕೊಳ್ಳಿ, ಅಥವಾ ಏನಾದರೂ ಯೋಗ ಬ್ರಿಕ್ಸ್ ನಿಮ್ಗೆ ಏನು ಕಂಫರ್ಟಬಲ್ ಆಗುತ್ತೆ ಆ ಥರ ಇಟ್ಕೊಳ್ಳಿ. ಅಂದರೆ ಅಂತರ ಬಿಡಬೇಡಿ. ಏನಾಗುತ್ತೆ ಅಂದರೆ, ಇದರಿಂದ ಕಂಪ್ಲೀಟ್ ಬ್ಲಡ್ ಸರ್ಕ್ಯುಲೇಷನ್ ಪಾದಗಳಿಗೆ ಆಗಲ್ಲ. ಆವಾಗ ಏನಾಗುತ್ತೆ, ನಿಮ್ಮ ಕಾಲು ಸ್ವೆಲ್ ಆಗುತ್ತೆ. ಮಲ್ಕೋಬೇಕಾದ್ರೂ ಅಷ್ಟೇ, ನೀವು ನಿಮ್ಮ ಪಾದಗಳ ಕೆಳಗಡೆ ತಲೆದಿಂಬನ್ನು ಇಟ್ಬೋದು. ಇದರಿಂದ ಹೈಟ್ ಮ್ಯಾಚ್ ಆಗುತ್ತೆ ಹಾಗೂ ಸ್ವೆಲ್ಲಿಂಗನ್ನು ಕಡಿಮೆ ಕೂಡ ಮಾಡ್ಬೋದು. ಯಾವಾಗಲೇ ನೀವು ಪ್ರೆಗ್ನೆನ್ಸಿ ಟೈಮಲ್ಲಿ ಕಾಲು ಸ್ವೆಲ್ ಆದರೆ ತುಂಬ ಹುಷಾರಾಗಿರಿ. ಈ ಟಿಪ್ಸನ್ನು ನೀವು ಫಾಲೋ ಮಾಡ್ಬೋದು. ಇದನ್ನು ನೀವು ಟ್ರೈ ಮಾಡಿಬಿಟ್ಟು ಏನನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನಮಸ್ಕಾರ.